ಶಿವಮೊಗ್ಗ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬೇವೈ ರಾಘವೇಂದ್ರ ಅಬ್ಬರದ ಪ್ರಚಾರ ನಡೆಸುತ್ತಿದ್ದಾರೆ. ಮುಂಜಾನೆಯೇ ಆದಿಚುಂಚನಗಿರಿ ಶಾಖಾ ಮಠಕ್ಕೆ ಭೇಟಿ ನೀಡಿ ದರ್ಶನ ಪಡೆದರು. ಬಳಿಕ ಪ್ರಸನ್ನನಾಥ ಸ್ವಾಮೀಜಿ ಆಶೀರ್ವಾದ ಪಡೆದ ರಾಘವೇಂದ್ರಗೆ ಬಿಜೆಪಿ ಮುಖಂಡರು ಸಾಥ್ ನೀಡಿದರು. ಈ ವೇಳೆ ಮಾತನಾಡಿದ ರಾಘವೇಂದ್ರ, ಪ್ರಧಾನಮಂತ್ರಿ ನಮ್ಮ ರಾಜ್ಯಕ್ಕೆ ಎಷ್ಟು ಬಾರಿ ಭೇಟಿ ಕೊಡ್ತಾರೋ ಅಷ್ಟು ನಮ್ಮ ಕಾರ್ಯಕರ್ತರಿಗೆ ವಿಶ್ವಾಸ ಮೂಡಿಸುತ್ತೆ. ಚುನಾವಣಾ ಸಮಯದಲ್ಲಿ ಇಷ್ಟೊಂದು ಸಮಯ ಕೊಡೋ ಪ್ರಧಾನಮಂತ್ರಿ ನಾವು ಯಾರನ್ನೂ ನೋಡಿಲ್ಲ. ನೆರೆ ಹಾವಳಿ ಸಂದರ್ಭದಲ್ಲಿ ಯಡಿಯೂರಪ್ಪ 5 ಲಕ್ಷ ಪರಿಹಾರ ಕೊಟ್ಟರು. ಮೋದಿ ಕೊಟ್ಟ ಕೃಷಿ ಸಮ್ಮಾನ್ ಯೋಜನೆಗೆ ಯಡಿಯೂರಪ್ಪ ಸಹ 4,000 ಸೇರಿಸಿಕೊಟ್ರು ಅಂತ ಹೇಳಿದರು. ಪ್ರಧಾನಮಂತ್ರಿಗಳು ನಮ್ಮ ರಾಜ್ಯಕ್ಕೆ ಎಷ್ಟು ಬಾರಿ ಭೇಟಿ ಮಾಡ್ತಾರೋ ಅಷ್ಟು ನಮಗೆ ಒಂದು ಕಾರ್ಯಕರ್ತರಿಗೆ, ವಿಶೇಷವಾಗಿ ಸಾಮಾನ್ಯ ಜನರಿಗೆ ಒಂದು ವಿಶ್ವಾಸ ಮೂಡಿಸುವಂತ ಒಂದು ಪ್ರಯತ್ನಗಳು ಆಗುತ್ತೆ. ನಮ್ಮ ಯೋಗ ಇವತ್ತು ಗೌರವಂತ ಪ್ರಧಾನಮಂತ್ರಿಗಳು, ನಾವು ಹಿಂದೆಲ್ಲ ಕೇಳಿದ್ವಿ ಪ್ರಧಾನಮಂತ್ರಿಗಳು ಅಂದ್ರೆ ಚುನಾವಣೆ ಸಂದರ್ಭದಲ್ಲಿ ಇಷ್ಟೊಂದು ಸಮಯ ಕೊಡುವಂತ ಪ್ರಧಾನಮಂತ್ರಿಗಳು ನಾವು ಯಾರನ್ನೂ ಕೂಡ ನೋಡಿಲ್ಲ. ಆ ಯೋಗ ಮತ್ತೆ ಬೇರೆ ಪಕ್ಷದವರಿಗೂ ಇಲ್ಲ, ಆ ಯೋಗ ನಮ್ಮ ಪಕ್ಷದವರಿಗೆ ಮಾತ್ರ ಇರೋದು. ಇವತ್ತು ಯಾರ ನಾಯಕತ್ವವನ್ನ ನಾವು ಬಿಂಬಿಸುವಂತ ಕೆಲಸವನ್ನ ಮಾಡ್ತೀವಿ, ಅದು ಓಟಾಗಿ ಪರಿವರ್ತನೆ ಮಾಡುತ್ತೆ. ಬೇರೆ ಯಾವ ಪಕ್ಷದಲ್ಲೂ ಅಂತ ಒಬ್ಬ ನಾಯಕ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಆ ರೀತಿ ಒಂದು ತಪಸ್ವಿ ರೀತಿಯಲ್ಲಿ ಅವರ ಒಂದು ಆಶೀರ್ವಾದ ಇವತ್ತು ಇಡೀ ದೇಶದಲ್ಲಿ ನಮ್ಮ NDA 400+, ನಮ್ಮ BJP 370+ ಅಂತ ಏನು ಗುರಿ ಇಟ್ಕೊಂಡಿದ್ವಿ, ಆ ದಿಕ್ಕಲ್ಲಿ ಮುನ್ನುಗ್ತಾ ಇರೋದು, ಒಂದು ಅದಕ್ಕೆ ಬೇಕಾದ ಶಕ್ತಿ ತುಂಬ್ತಾ ಇರೋದು ನಮ್ಮ ಕಾರ್ಯಕರ್ತರು ಒಂದು ಒಳ್ಳೆಯ ಒಂದು ವಾತಾವರಣ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಸರ್, ಎಲ್ಲದೂ ಕೂಡ ಹೇಳ್ಕೊಂಡು ಅವ್ರಿಗೆ ಎಲ್ಲ ವಿಚಾರಗಳನ್ನ ಹೇಳ್ಕೊಂಡು ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ. ಅವ್ರ ಜವಾಬ್ದಾರಿ ಏನಿದೆ, ಇಂಥ ಕಷ್ಟ ಸಂದರ್ಭದಲ್ಲಿ ಕೂಡ ನಿರ್ವಹಣೆ ಮಾಡುವಂಥ ಕೆಲಸವನ್ನು ಮಾಡುವಂಥ ಒಂದು ಅವಕಾಶ ಇಲ್ಲ ಅಂದಮೇಲೆ ಮತ್ತೆ ಯಾಕೆ ಆ ಸಂದರ್ಭ ಕೂರ್ತೀರಿ? ಹಿಂದೆ ನೆರೆ ಹಾವಳಿ ಸಂದರ್ಭದಲ್ಲಿ ನಿಮ್ಮ ಯಡಿಯೂರಪ್ಪನವರು NDRF ನಾರ್ಮ್ಸ್ ಪ್ರಕಾರ ಒಂದು ಮನೆಗೆ 1.25 ಲಕ್ಷ ರೂಪಾಯಿ ಕೊಡಬೇಕಂತ ಕಾನೂನು ಇದ್ರೂ ಕೂಡ ನಾನು ನನ್ನ ರಾಜ್ಯದಿಂದ ಕೊಡ್ತೀನಿ ಅಂತೆಲ್ಲ 5 ಲಕ್ಷ ರೂಪಾಯಿ ಮಾಡಿ ಇನ್ನು ಉಳಿದಂತ 3.25 ಲಕ್ಷವನ್ನ ರಾಜ್ಯದಿಂದ ಕೊಡುವಂತ ಒಂದು ಅವಕಾಶವನ್ನ ಯಡಿಯೂರಪ್ಪನವರು ಮಾಡಿದ್ರು. ಮೋದಿಜಿಯವರು ಕೊಟ್ಟಂತ ಕೃಷಿ ಸನ್ಮಾನ ಯೋಜನೆ 6,000 ಇದ್ರು ಕೂಡ ನಾನು ಅದಕ್ಕೊಂದು 4,000 ಸೇರಿಸ್ತೀನಿ ಅಂತೇಳಿ ಯಡಿಯೂರಪ್ಪನವರು ಕೊಟ್ಟರು. ಇವ್ರು ಕೊಡೋದು ಬೇಡ, ಕಿತ್ಕೊಳೋ ಕೆಲಸವನ್ನ ಮಾಡಿದ್ರಲ್ಲ. ಯಡಿಯೂರಪ್ಪ ಸಾಹೇಬರು ಕೊಡಂತ 4,000 ನಿಲ್ಲಿಸುವಂತ ಕೆಲಸವನ್ನ ಮಾಡಿದ್ರು. ಅದೇ ರೀತಿ ನಮ್ಮ ವಿದ್ಯಾನಿಧಿ ರೈತರ ಮಕ್ಕಳಿಗೆ ಕೊಡುವಂಥದ್ದು ವರ್ಷಕ್ಕೆ ಒಂದು 600-700 ಕೋಟಿ, ಅದು ಕೊಡ್ಲಿಲ್ಲ. ಆಯ್ತಪ್ಪ, ನಮ್ಮ ಕೇಂದ್ರ ಬರ ಪರಿಹಾರ ಕೊಡ್ಲಿಲ್ಲ. ಅರೆ, ನೀವು ಕೊಡ್ಬೇಕಾದ ದುಡ್ಡು ಯಾವ್ದು ಕೊಟ್ಟಿದ್ದೀರಿ? ಇವತ್ತು ಹೈನುಗಾರಿಕೆ ಮಾಡಿಕೊಂಡು ಜನಜೀವನ ನಡೆಸುವಂತ ನಮ್ಮ ರೈತ ಕುಟುಂಬಕ್ಕೆ 27 ಲಕ್ಷ ಕುಟುಂಬಕ್ಕೆ ನಮ್ಮ ರಾಜ್ಯದಲ್ಲಿ ಇವತ್ತು ಕೂಡ 660 ಕೋಟಿಗೆ ಇನ್ನೂ ಕೊಟ್ಟಿಲ್ಲ. ಅದಕ್ಕೆ ಮೋದಿ ಅವರು ಏನಾದ್ರು ಹೇಳಿದಾರಾ? ಹಾಗಾಗಿ ಸುಮ್ಮನೆ ನಿಮ್ ಕೈಲಾಗದೆ, ನಿಮ್ಗೆ ಇಚ್ಛಾಶಕ್ತಿ ಇಲ್ಲದೆ ಗೌರವಂತ ಪ್ರಧಾನಮಂತ್ರಿಗಳ ಬಗ್ಗೆ ಕೈ ತೋರಿಸೋದು ಇದು ತಪ್ಪು. ಜನನು ಕೂಡ ಪ್ರಜ್ಞಾವಂತರಿದ್ದಾರೆ, ಇದು ಯಾವುದು ಕೂಡ ನಂಬಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.